ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 871 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ನೇ ಮೇ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕುಮ್ಕಿ ಆನೆಗಳನ್ನು ಪ್ರಾಥಮಿಕವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ವಾಟ್ ಆರ್ ಕುಮ್ಕಿ ಎಲಿಫ್ಯಾಂಟ್ಸ್ ಪ್ರೈಮರ್ಲಿ ಯೂಸ್ಡ್ ಫಾರ್? ಸೊ ಕುಮ್ಕಿ ಎಲಿಫ್ಯಾಂಟ್ಸ್ ಅಂತಕ್ಕಂಥದ್ದು ನಮ್ಮ ಏಷ್ಯನ್ ಎಲಿಫ್ಯಾಂಟ್ಸ್ ಏನಿದೆ, ಅಂದರೆ ಆನೆಗಳಲ್ಲಿ 2 ಪಂಗಡಗಳಿರುತ್ತೆ. ಒಂದನ್ನು ಆಫ್ರಿಕನ್ ಎಲಿಫ್ಯಾಂಟ್ ಅಂತ ಹೇಳ್ತೇವೆ, ಇನ್ನೊಂದನ್ನು ಏಷ್ಯನ್ ಎಲಿಫೆಂಟ್ ಅಂತ ಹೇಳ್ತೇವೆ. ಸೊ ಏಷ್ಯನ್ ಎಲಿಫ್ಯಾಂಟ್ ಅಂತಕ್ಕಂಥದ್ದು ಆಫ್ರಿಕನ್ ಎಲಿಫ್ಯಾಂಟ್ಗಿಂತ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಆನೆ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಕುಮ್ಕಿ ಆನೆಗಳು ಅಂತ ಬರುತ್ತೆ. ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಆನೆಗಳನ್ನು ಪ್ರಾಥಮಿಕವಾಗಿ ನಾವು ಯಾವ ಕಾರಣಕ್ಕಾಗಿ ಬಳಸ್ತೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಡು ಆನೆಗಳನ್ನು ಸೆರೆ ಹಿಡಿಯುವುದು, ಅಂದರೆ ಕ್ಯಾಪ್ಚರಿಂಗ್ ವೈಲ್ಡ್ ಎಲಿಫೆಂಟ್ಸ್ ಅನ್ನ, ಅಥವಾ ಈ ಕಾಡು ಆನೆಗಳು. ಈಗ ಈ ಪ್ರಾಣಿ ಮತ್ತು ಮನುಷ್ಯರ ಸಂಘರ್ಷ, ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ನಾವು ಕರಿತೇವೆ. ಸೊ ಈ ಒಂದು ಅರಣ್ಯಗಳನ್ನು ನಾವು ನಾಶ ಮಾಡ್ತಾ ಇರುವ ಕಾರಣದಿಂದ ಕಾಡಿನಿಂದ ಆನೆಗಳು ಅಥವಾ ಬೇರೆಲ್ಲ ಪ್ರಾಣಿಗಳು ಮನುಷ್ಯರ ವಾಸ ಇರ್ತಕ್ಕಂಥ ಪ್ಲೇಸ್ಗಳಿಗೆ ಬಂದಾಗ ಅವರಿಬ್ಬರ ನಡುವೆ ಸಂಘರ್ಷ ಆಗುತ್ತೆ. ಸೊ ಸಂಘರ್ಷ ಆಗುವ ಸಮಯದಲ್ಲಿ ಮನುಷ್ಯರು ಈ ರೀತಿಯ ಪ್ರಾಣಿಗಳನ್ನು ಕೊಲ್ತಕ್ಕಂಥ ಸುದ್ದಿಗಳನ್ನು ನೀವು ನೋಡಿರ್ತೀರಾ. ಸೊ ಆ ರೀತಿಯ ಆನೆಗಳನ್ನು ಪಳಗಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಆನೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಕುಮ್ಕಿ ಎಲಿಫ್ಯಾಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ, ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಸೊ ಈ ಒಂದು ಹ್ಯೂಮನ್ ಮತ್ತು ಆನಿಮಲ್ ಕಾನ್ಫ್ಲಿಕ್ಟ್, ಅಂದರೆ ಆನೆಗೆ ಸಂಬಂಧಪಟ್ಟಂತೆ ಮನುಷ್ಯರು ಮತ್ತು ಈ ಪ್ರಾಣಿಗಳ ನಡುವೆ ಆಗ್ತಕ್ಕಂಥ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಆಂಧ್ರ ಪ್ರದೇಶಕ್ಕೆ 6 ಕುಮ್ಕಿ ಆನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಕರ್ನಾಟಕ ಹ್ಯಾಂಡೆಡ್ ಓವರ್ 6 ಟ್ರೈನ್ಡ್ ಕುಮ್ಕಿ ಎಲಿಫ್ಯಾಂಟ್ಸ್ ಟು ಆಂಧ್ರ ಪ್ರದೇಶ. ಸೊ ನಮ್ಮ ಕರ್ನಾಟಕ ಸರ್ಕಾರ 6 ತರಬೇತಿ ಪಡೆದಿರ್ತಕ್ಕಂಥ ಕುಮ್ಕಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಈಗ ಹಸ್ತಾಂತರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನ ಕುಮ್ಕಿ ಅಂತ ಯಾಕೆ ಕರೀತಾರೆ, ಯಾಕೆ ಈ ಒಂದು ಪದವನ್ನು ನಾವು ಬಳಕೆ ಮಾಡ್ತೇವೆ? ಕುಮ್ಕಿ ಅಂತಕ್ಕಂಥದ್ದು ಪರ್ಷಿಯನ್ ವರ್ಡ್ ಆಗಿರುತ್ತೆ, ಅಂದರೆ ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದವಾಗಿದೆ. ಆ ಪರ್ಷಿಯನ್ ಭಾಷೆಯಲ್ಲಿ ಇದನ್ನು ನಾವು ಕುಮ್ಮಕ್ ಅಂತ ಕರಿತೇವೆ. ಸೊ ನಾವಿವಾಗ ಇದನ್ನು ಕುಮ್ಕಿ ಅಂತ ಕರಿತೇವೆ, ಬಟ್ ಪರ್ಷಿಯನ್ ಭಾಷೆಯಲ್ಲಿ ಇದನ್ನು ಕುಮ್ಮಕ್ ಅಂತ ಕರಿತೇವೆ. ಸೊ ಕುಮ್ಮಕ್ ಅಂದರೆ ಏಡ್ ಅಂದರೆ ಅದನ್ನು ಸಹಾಯ ಮಾಡ್ತಕ್ಕಂಥದ್ದು ಅಥವಾ ಏಡ್ ಅಥವಾ ಸಪೋರ್ಟ್ ಮಾಡ್ತಕ್ಕಂಥ ಪದವನ್ನು ನಾವು ಏಡ್ ಅಥವಾ ಕುಮ್ಮಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಪದವನ್ನು ನಮ್ಮ ಭಾರತ ದೇಶದಾದ್ಯಂತ ಪ್ರಮುಖವಾಗಿ ಬೆಂಗಾಲ್ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಪದವಾಗಿರುತ್ತೆ. ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಿ ದೇರ್ ವಾಸ್ ಅ ಫಿಲ್ಮ್, ಕುಮ್ಕಿ ಅಂತ ಒಂದು ಫಿಲ್ಮ್ ಕೂಡ ಮಾಡಿರ್ತಾರೆ. ಸೊ ಅದು ಆನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಆಂಧ್ರ ಪ್ರದೇಶ್ ಮ್ಯಾನೇಜ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್, ಪರ್ಟಿಕ್ಯುಲರ್ಲಿ ಚಿತ್ತೂರು ಡಿಸ್ಟ್ರಿಕ್ಟ್, ಅಂದರೆ ಈ ಒಂದು ಚಿತ್ತೂರು ಜಿಲ್ಲೆ, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಈ ಒಂದು ಆನೆ ಮತ್ತು ಮನುಷ್ಯರ ಸಂಘರ್ಷಗಳು ಬಹಳ ಹೆಚ್ಚಾಗಿರೋದ್ರಿಂದ ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಆನೆಗಳನ್ನು ಅವರು ಪಡೆದುಕೊಂಡಿರ್ತಾರೆ. ಸೊ ಇದು ನಮ್ಮ ಕರ್ನಾಟಕದ ಗಡಿ ಭಾಗ, ಅಂದರೆ ಈ ಕೋಲಾರ ಡಿಸ್ಟ್ರಿಕ್ಟ್ ಏನಿದೆ, ಸೊ ಈ ಭಾಗಕ್ಕೂ ಸಂಬಂಧಪಟ್ಟಂತೆ ಈ ಒಂದು ಆನೆ ಮತ್ತು ಈ ಮನುಷ್ಯರ ಒಂದು ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಟ್ರಾನ್ಸ್ಫರ್? ಸೊ ಈ ಒಂದು ವರ್ಗಾವಣೆಯ ಉದ್ದೇಶ ಏನು ಅಂದರೆ ಕ್ಯಾಪ್ಚರಿಂಗ್ ಅಂಡ್ ಮ್ಯಾನೇಜಿಂಗ್ ವೈಲ್ಡ್ ಎಲಿಫೆಂಟ್ಸ್ ದಟ್ ಸ್ಟ್ರೇ ಇಂಟು ಹ್ಯೂಮನ್ ಸೆಟಲ್ಮೆಂಟ್ಸ್, ಅಂದರೆ ಮನುಷ್ಯರು ವಾಸ ಇರತಕ್ಕಂಥ ಪ್ರದೇಶಗಳಿಗೆ ಬರ್ತಕ್ಕಂಥ ಈ ಕಾಡು ಆನೆಗಳೇನಿರ್ತವೆ ಆ ಕಾಡು ಆನೆಗಳನ್ನು ಸೆರೆ ಹಿಡಿತಕ್ಕಂಥದ್ದು ಮತ್ತೆ ಅದನ್ನ ನಿರ್ವಹಣೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಆನೆಗಳನ್ನು ಆಂಧ್ರ ಪ್ರದೇಶ ತರಿಸ್ಕೊಂಡಿರುತ್ತೆ. ಸೊ ಹಾಗಿದ್ರೆ ಆನೆಗಳನ್ನು ತರಿಸ್ಕೊಳ್ಬೇಕಾಗಿದ್ರೆ 2 ರಾಜ್ಯಗಳ ನಡುವೆ ಒಂದು ಒಪ್ಪಂದ ಆಗಿರಬೇಕಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಫರ್ ಏನಿರುತ್ತೆ, ದಿಸ್ ಇಸ್ ಪಾರ್ಟ್ ಆಫ್ MOU ಸೈನ್ಡ್ ಬಿಟ್ವೀನ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಸೊ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಒಂದು ಒಪ್ಪಂದವಾಗಿರುತ್ತೆ. ಸೊ ಡ್ಯೂರಿಂಗ್ ದಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ದಟ್ ವಾಸ್ ಹೆಲ್ಡ್ ಇನ್ ಆಗಸ್ಟ್ 2024. ಸೊ ಆಗಸ್ಟ್ 2024ರಲ್ಲಿ ಮಾನವ ಮತ್ತು ಆನೆ ಸಂಘರ್ಷದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಆ
ಒಂದು ಸಮ್ಮೇಳನದ ಸಮಯದಲ್ಲಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದದ ಪ್ರಕಾರ 6 ಆನೆಗಳನ್ನ ಈಗ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಸುದ್ದಿಯಲ್ಲಿರುತ್ತೆ. ಸೊ 4 ಎಲಿಫೆಂಟ್ಸ್ ಅನ್ನ ದುಬಾರೆ ಕ್ಯಾಂಪ್ ಇಂದ ಸೆಲೆಕ್ಟ್ ಮಾಡಿರ್ತಾರೆ. ಸೊ ದುಬಾರೆ ಕ್ಯಾಂಪ್ ನಿಮಗೆ ಗೊತ್ತಿರುತ್ತೆ. ಸೊ 4 ಆನೆಗಳನ್ನ ದುಬಾರೆ ಶಿಬಿರದಿಂದ ಇನ್ನ 2 ಆನೆಗಳನ್ನ ಅವರು ಸಕ್ರೆ ಬೈಲು ಕ್ಯಾಂಪ್ ಇಂದ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಇಂಪ್ಯಾಕ್ಟ್? ನಮ್ಮ ಕರ್ನಾಟಕಕ್ಕೆ ಇದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅಂತ ನಾವು ನೋಡೋದಾದ್ರೆ, ಸೊ ಆಸ್ ಆಫ್ ನೌ ನಮ್ಮ ಕರ್ನಾಟಕದಲ್ಲಿ ವಿ ಹ್ಯಾವ್ 101 ಕುಮ್ಕಿ ಎಲಿಫೆಂಟ್ಸ್, 101 ಕುಮ್ಕಿ ಆನೆಗಳನ್ನ ನಾವು ಹೊಂದಿದ್ದೇವೆ. ಸೊ ಇದರಲ್ಲಿ 35 ಆಕ್ಟಿವ್ಲಿ ಯೂಸ್ಡ್ ಫಾರ್ ರೆಸ್ಕ್ಯೂ ಆಪರೇಷನ್ಸ್, ಅಂದ್ರೆ ಇದರಲ್ಲಿ 35 ನಾವು ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ಸಕ್ರಿಯವಾಗಿ ಬಳಕೆ ಮಾಡಲಾಗ್ತಾ ಇದೆ. ಸೊ ನಾವು ಕೊಟ್ಟಿರ್ತಕ್ಕಂಥದ್ದು ಕೇವಲ 6 ಆನೆಗಳಾಗಿರೋದ್ರಿಂದ ನಮ್ಮ ಕರ್ನಾಟಕದ ಮೇಲೆ ಯಾವುದೇ ರೀತಿಯ ಪರಿಣಾಮ ಇದರಿಂದ ಬೀರೋದಿಲ್ಲ. ಸೊ ಈಗ ನಾವು ಕುಮ್ಕಿ ಎಲಿಫೆಂಟ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇವುಗಳನ್ನು ನಾವು ಟ್ರೈನ್ಡ್ ಕ್ಯಾಪ್ಟಿವ್ ಏಷ್ಯನ್ ಎಲಿಫೆಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಇವುಗಳಿಗೆ ತರಬೇತಿಯನ್ನ ನೀಡಲಾಗಿರುತ್ತೆ ಮತ್ತೆ ಸೆರೆಯಾಗಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಏಷ್ಯನ್ ಆನೆಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಈ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ವನ್ಯ ಜೀವಿಗಳ ನಿರ್ವಹಣೆ ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಅಂದ್ರೆ ಸಂರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಬಳಸಬಹುದಾಗಿರ್ತಕ್ಕಂಥ ಆನೆಗಳಾಗಿರ್ತವೆ. ಸೊ ಇದು ಯಾವ ಪ್ರದೇಶಗಳಲ್ಲಿ ಈ ಒಂದು ಕುಮ್ಕಿ ಆನೆಗಳು ಹೆಚ್ಚಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ರೀತಿಯ ಆನೆಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಇವು ಕ್ಯಾಂಪ್ಗಳಲ್ಲಿ ಇದನ್ನ ಯಾಕಂದ್ರೆ ತರಬೇತಿ ಕೊಡಬೇಕಾಗಿರೋದ್ರಿಂದ ಸೊ ಇವುಗಳನ್ನ ಕ್ಯಾಂಪ್ಸ್ ಅಥವಾ ಶಿಬಿರಗಳಲ್ಲಿ ಈ ಒಂದು ಆನೆಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ದುಬಾರೆಯಲ್ಲಿ ಹೆಚ್ಚಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ತಮಿಳುನಾಡಿನಲ್ಲಿ ತೆಪ್ಪಕಾಡು ಅಂತ ಒಂದು ಪ್ರದೇಶ ಇರುತ್ತೆ. ಸೊ ತೆಪ್ಪಕಾಡು ಪ್ರದೇಶದಲ್ಲಿ ನಾವು ಕುಮ್ಕಿ ಆನೆಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕುಮ್ಕಿ ಆನೆಗಳನ್ನ ಈ ಟ್ರೆಡಿಷನಲ್ ಎಲಿಫೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಂಪ್ರದಾಯಿಕ ಆನೆ ನಿರ್ವಹಣೆಯಲ್ಲೂ ಕೂಡ ಈ ಒಂದು ಆನೆಗಳನ್ನ ನಾವು ಹೆಚ್ಚಾಗಿ ಗೌರವಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸಾಂಪ್ರದಾಯಿಕ ಅಂದ್ರೆ ಏನು ಅಂದ್ರೆ ನಮ್ಮ ದಸರಾದಲ್ಲೂ ಕೂಡ ನಮ್ಮ ದಸರಾ ಅಂಬಾರಿ ಏನಿರುತ್ತೆ, ಸೊ ಆ ಒಂದು ಸಮಯದಲ್ಲೂ ಕೂಡ ಇದೇ ರೀತಿಯ ಆನೆಗಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇವಾಗ ನಾವೇನ್ ಟ್ರಾನ್ಸ್ಫರ್ ಮಾಡಿದ್ದೇವೆ ಆಂಧ್ರ ಪ್ರದೇಶಕ್ಕೆ 6 ಕುಮ್ಕಿ ಆನೆಗಳನ್ನ ನಾವೇನ್ ನೀಡಿದ್ದೇವೆ, ಸೊ ಅದರಲ್ಲಿ ದಸರಾಗೆ ಬಳಸ್ತಕ್ಕಂಥ ಆನೆಗಳು ಇರೋದಿಲ್ಲ. ಸೊ ಕೇವಲ ಒಂದು ಮ್ಯಾನ್ ಮತ್ತೆ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ತರಬೇತಿಯನ್ನ ನೀಡಿರ್ತಕ್ಕಂಥ 6 ಕುಮ್ಕಿ ಆನೆಗಳನ್ನ ವರ್ಗಾವಣೆ ಮಾಡಲಾಗಿರುತ್ತೆ. ಸೊ ಈ ಕುಮ್ಕಿ ಆನೆ ಅಂತಕ್ಕಂಥದ್ದು ಏಷ್ಯನ್ ಎಲಿಫೆಂಟ್ ಆಗಿರುತ್ತೆ, ಅಂದ್ರೆ ಏಷ್ಯಾದ ಒಂದು ಆನೆಯ ಒಂದು ಜಾತಿ ಆಗಿರುತ್ತೆ. ಸೊ ಇದರ IUCN ಸ್ಟೇಟಸ್ ನಿಮಗೆ ಕೇಳಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಏನಿದೆ, ಸೊ ಇದರ ಅಡಿಯಲ್ಲಿ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಆನೆಯಾಗಿರುತ್ತೆ. ಸೊ ಆನೆಯ ಜೀವಿತಾವಧಿ ಲೈಫ್ ಸ್ಪ್ಯಾನ್ ಒಂದು ಸುಮಾರು 60 ವರ್ಷಗಳ ಕಾಲ ಬದುಕತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಅದು ರೀಪ್ರೊಡಕ್ಟಿವ್ ಏಜ್ ಅಂದ್ರೆ ಅದು ಸಂತಾನೋತ್ಪತ್ತಿ ವಯಸ್ಸಿಗೆ ರೀಚ್ ಆಗ್ತಕ್ಕಂಥದ್ದು 14 ಇಯರ್ಸ್ಗೆ ಅದು ಸಂತಾನೋತ್ಪತ್ತಿ ವಯಸ್ಸನ್ನ ರೀಚ್ ಆಗುತ್ತೆ. ಅದರ ಜೆಸ್ಟೇಷನ್ ಪೀರಿಯಡ್, ಸೊ ಇದನ್ನ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಇದು ಗರ್ಭಾವಸ್ಥೆ ಅವಧಿ ಅಂತ ಹೇಳ್ತೇವೆ. ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ಅದು ಮಗುವನ್ನ ತನ್ನ ಹೊಟ್ಟೆಯಲ್ಲಿ ಪೋಷಣೆ ಮಾಡುತ್ತೆ ಅಂತಕ್ಕಂಥದ್ದು. ಸೊ 18ರಿಂದ 22 ತಿಂಗಳುಗಳ ಕಾಲ. ಸೊ ಇದನ್ನ ನಾವು ಲಾಂಗೆಸ್ಟ್ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ದೀರ್ಘಾವಧಿಯ ಗರ್ಭಾವಸ್ಥೆ ಅವಧಿಯನ್ನ ಹೊಂದಿರತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಒಂದು ಆನೆ ಮರಿಯನ್ನ ನಾವು ಪಡೆಯಬೇಕಾಗಿದ್ದರೆ ಸೊ ಅದರ ತಾಯಿ 22 ತಿಂಗಳು ಗರ್ಭಾವಸ್ಥೆಯಲ್ಲಿ ಇರಬೇಕಾಗಿರುತ್ತೆ. ಸೊ ಅದರಿಂದ ಆನೆಗಳನ್ನೇನಾದ್ರೂ ನಾವು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದರೆ ಸೊ ಅದನ್ನ ರಿವೈವ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಬಿಕಾಸ್ 22 ಮಂತ್ಸ್ ವರೆಗೂ ಇದು ಗರ್ಭಾವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಸೊ ಇದರ ರಿವೈವಲ್ಗೆ ಕಷ್ಟವಾಗಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇತ್ತೀಚೆಗೆ ಪುನಃಸ್ಥಾಪಿಸಿದ 16ನೇ ಶತಮಾನದ ಲೋಧಿ ಯುಗದ ಮೆಟ್ಟಲು ಬಾವಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ 16th century ಲೋಧಿ ಎರಾ ಸ್ಟೆಪ್ ವೆಲ್ ರೀಸೆಂಟ್ಲಿ ರೆಸ್ಟೋರ್ಡ್ ಬೈ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ? ಅಂದ್ರೆ ನಮ್ಮ ಭಾರತ ದೇಶದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ, ಸೊ ಈ ಒಂದು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಒಂದು ಸ್ಟೆಪ್ ವೆಲ್ ಅಂದ್ರೆ ಮೆಟ್ಟಲು ಬಾವಿಯನ್ನ ಪುನರುಜ್ಜೀವನಗೊಳಿಸಿರ್ತಾರೆ. ಅದು ಲೋಧಿ ಡೈನಾಸ್ಟಿ ಅಥವಾ ಲೋಧಿ ಯುಗಕ್ಕೆ
ಅಂದರೆ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಟ್ಟಲು ಬಾವಿ ಆಗಿರುತ್ತೆ. ಸೊ ಅದರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜೋಂಕಿ ಬಾವ್ಲಿ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಸ್ಟೆಪ್ ವೆಲ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಸೊ ಲೋಧಿ ಡೈನಾಸ್ಟಿ ಬಗ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನ ಕೂಡ ನಾವಿಲ್ಲಿ ರಿವೈಸ್ ಮಾಡೋಣ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಜೋಂಕಿ ಬಾವ್ಲಿ ಅಂತ ಹೇಳ್ತೇವೆ. ಸೊ ಇದು 16th ಸೆಂಚುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೆಪ್ ವೆಲ್ ಅಂದ್ರೆ ಮೆಟ್ಟಿಲುಗಳನ್ನ ಹೊಂದಿರತಕ್ಕಂಥ ಒಂದು ಬಾವಿ ಆಗಿರುತ್ತೆ. ಸೊ ಇದು ಲೊಕೇಟೆಡ್ ಇನ್ ಮೆಹ್ರೋಲಿ ಆರ್ಕಿಯೋಲಾಜಿಕಲ್ ಪಾರ್ಕ್, ದೆಹಲಿಯಲ್ಲಿರ್ತಕ್ಕಂಥ ಮೆಹ್ರೋಲಿ ಪುರಾತತ್ವ ಉದ್ಯಾನವನದಲ್ಲಿ ಇರ್ತಕ್ಕಂಥ ಒಂದು 16ನೇ ಶತಮಾನದ ಮೆಟ್ಟಿಲು ಬಾವಿಯನ್ನ ಈಗ ರಾಜೋಂಕಿ ಬಾವ್ಲಿ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಯಶಸ್ವಿಯಾಗಿ ಪುನಃಸ್ಥಾಪಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪುನಃಸ್ಥಾಪನೆ ಏನಿದೆ ಇದಕ್ಕೆ ASI ಯಾರ ಜೊತೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರುತ್ತೆ ಅಂದ್ರೆ ವರ್ಲ್ಡ್ ಮಾನ್ಯುಮೆಂಟ್ಸ್ ಫಂಡ್ ಇಂಡಿಯಾ ಅಂಡ್ TCS ಫೌಂಡೇಶನ್ ಅಂದ್ರೆ ವಿಶ್ವ ಸ್ಮಾರಕ ನಿಧಿ ಭಾರತ ಮತ್ತು TCS ಫೌಂಡೇಶನ್ ಒಂದಿಗೆ ಸಹಕಾರವನ್ನ ಹೊಂದುವ ಮುಖಾಂತರ ಸೊ ಇದನ್ನ ರಿವೈವ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಲೋಧಿ ಎರಾ, ಸೊ ಇದು ಲೋಧಿ ಎರಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇದನ್ನ 1506 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಒಂದು ಸ್ಟೆಪ್ ವೆಲ್ ಆಗಿರುತ್ತೆ. ಟು ಸ್ಟೋರ್ ವಾಟರ್ ಅಂಡ್ ಪ್ರೊವೈಡ್ ಶೆಲ್ಟರ್ ಟು ಟ್ರಾವೆಲರ್ಸ್ ಅಂದ್ರೆ ಇಲ್ಲಿ ಕುಡಿಲಿಕ್ಕೆ ನೀರು ಮತ್ತೆ ಪ್ರಯಾಣಿಕರು ಯಾರಿರ್ತಾರೆ ಅವರಿಗೆ ಶೆಲ್ಟರ್ ಅಥವಾ ವಸತಿಯನ್ನ ಒದಗಿಸುವ ಕಾರಣದಿಂದ ಸ್ಟೆಪ್ ವೆಲ್ ಮತ್ತೆ ಶೆಲ್ಟರ್ ಎರಡನ್ನ ಒಟ್ಟಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದರ ಆರ್ಕಿಟೆಕ್ಚರ್ ಮತ್ತೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅನ್ನ ನಾವು ನೋಡೋದಾದ್ರೆ ಇದು 4 tiered ಸ್ಟೆಪ್ ವೆಲ್ ಆಗಿರುತ್ತೆ. ಅಂದ್ರೆ 4 ಹಂತಗಳಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬಾವಿ ಆಗಿರುತ್ತೆ. ಸೊ ಆರ್ಸ್ಟ್ ಕೊಲೊನೈಡ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕಮಾನಿನ ಸ್ತಂಭಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟುಕೋ ಮೆಡಾಲಿಯನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಗಾರೆಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಪದಕಗಳನ್ನ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕೆಲವೊಂದು ಮೈನ್ಯೂಟ್ ಎಲಿಮೆಂಟ್ಸ್ ಅನ್ನ ಸೊ ಈ ಒಂದು ಸ್ಟೆಪ್ ವೆಲ್ ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇದು ಎಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ ಅಂದ್ರೆ 1610 ಸ್ಕ್ವೇರ್ ಮೀಟರ್ಸ್ ಅನ್ನ ಹೊಂದಿರುತ್ತೆ. ಎಷ್ಟು ಆಳವನ್ನ ಹೊಂದಿರುತ್ತೆ ಅಂದ್ರೆ 13.4 ಮೀಟರ್ಸ್ ಆಳವನ್ನ ಹೊಂದಿರುತ್ತೆ. ಅಂಡ್ ದ ಮೇನ್ ಟ್ಯಾಂಕ್ ಏನಿರುತ್ತೆ ಅಂದ್ರೆ ಇದನ್ನ ಸ್ಟೆಪ್ಸ್ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಸೊ ಆ ಮೇನ್ ಟ್ಯಾಂಕ್ ಏನಿರುತ್ತೆ ಅದು 23 × 10 ಮೀಟರ್ಸ್ ನಲ್ಲಿ ಮೇನ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈಗ ನಾವು ಲೋಧಿ ಡೈನಾಸ್ಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು 5th and final ಡೈನಾಸ್ಟಿ ಅಂದ್ರೆ ಈ ಲೋಧಿ ಡೈನಾಸ್ಟಿ ಏನಿದೆ ಇದನ್ನ ನಾವು 5th and final ಡೈನಾಸ್ಟಿ ಆಫ್ ದಿ ದೆಹಲಿ ಸುಲ್ತಾನೇಟ್ ಅಂತ ಹೇಳ್ತೇವೆ. ಅಂದ್ರೆ ದೆಹಲಿ ಸುಲ್ತಾನರ 5ನೇ ಮತ್ತು ಕೊನೆಯ ರಾಜವಂಶವನ್ನ ನಾವು ಲೋಧಿ ರಾಜವಂಶ ಅಂತ ಹೇಳ್ತೇವೆ. ಸೊ ಇವರು 1451ರಿಂದ 1526ರವರೆಗೆ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಈ ಒಂದು ರಾಜವಂಶ ಏನಿದೆ ಇದು ಸುಲ್ತಾನೇಟ್ಸರ ಟೆರಿಟರಿ ಏನಿದೆ ಅಂದರೆ ಅವರ ಒಂದು ವ್ಯಾಪ್ತಿ ಏನಿದೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಇವರು ಅಲ್ಟಿಮೇಟ್ ಆಗಿ ಮುಘಲ್ ಎಂಪೈರ್ ಬಂದಾಗ ಅವರು ಪತನಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬಂದಿರತಕ್ಕಂಥ ಪ್ರಮುಖ ಆಡಳಿತಗಾರರು ಕೀ ಅಡ್ಮಿನಿಸ್ಟ್ರೇಟರ್ಸ್ ಯಾರ್ಯಾರು ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಬಹುಲುಲ್ ಲೋಧಿ ಅಂತ ಹೇಳ್ತೇವೆ. ಬಹುಲುಲ್ ಲೋಧಿ ಸೊ ಇವರು 1451ರಿಂದ 1489ರ ನಡುವೆ ಆಳ್ವಿಕೆಯನ್ನ ಮಾಡಿರ್ತಾರೆ. ಸೊ ಇವರು ಹಿ ಎಸ್ಟಾಬ್ಲಿಷ್ ದಿ ಲೋಧಿ ಡೈನಾಸ್ಟಿ ಆಫ್ಟರ್ ಓವರ್ಥ್ರೋವಿಂಗ್ ದಿ ಸಯ್ಯದ್ ಡೈನಾಸ್ಟಿ ಅಂದ್ರೆ ಸಯ್ಯದ್ ರಾಜವಂಶವನ್ನ ಉರುಳಿಸಿದ ನಂತರ ಇವರು ಲೋಧಿ ರಾಜವಂಶವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ರಾಜ ಆಗಿರ್ತಾರೆ. ಸೊ ಹಿ ಕಾನ್ಕ್ವರ್ಡ್ ಜೌನ್ಪುರ್ ಸುಲ್ತಾನೇಟ್. ಸೊ ಇವರು ಜೌನ್ಪುರ್ ಸುಲ್ತಾನರನ್ನ ವಶಪಡಿಸಿಕೊಂಡು ತನ್ನ ಆಳ್ವಿಕೆಯನ್ನ ತದನಂತರ ವಿಸ್ತಾರ ಮಾಡ್ತಾರೆ. ಸೊ ಅದಾದ್ಮೇಲೆ ಹಿ ಮೇಂಟೈನ್ ಕಾನ್ಫಿಗರೇಷನ್ ಆಫ್ ಅಫ್ಘಾನ್ ಚೀಫ್ಸ್ ಎನ್ಶೂರಿಂಗ್ ಸ್ಟೆಬಿಲಿಟಿ ಅಂದ್ರೆ ಇವರು ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಅಫ್ಘಾನ್ ಮುಖ್ಯಸ್ಥರ ಒಕ್ಕೂಟವನ್ನ ನಿರ್ವಹಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎರಡನೇ ಇಂಪಾರ್ಟೆಂಟ್ ಕಿಂಗ್ ಅನ್ನ ನಾವು ಸಿಕಂದರ್ ಲೋಧಿ ಅಂತ ಹೇಳ್ತೇವೆ. ಸೊ ದಟ್ ವಾಸ್ ಬಿಟ್ವೀನ್ 1489 and 1517 ನಡುವೆ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಇವರ ಮೇನ್ ಹೈಲೈಟ್ ಏನು ಅಂದ್ರೆ ಹಿ ಶಿಫ್ಟೆಡ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ಆಗ್ರಾ. ಸೊ ಇವರು ತಮ್ಮ ರಾಜಧಾನಿಯನ್ನ ದೆಹಲಿಯಿಂದ ಆಗ್ರಾಗೆ ಸ್ಥಳಾಂತರ ಮಾಡಿ
ಮಾಡಿರ್ತಕ್ಕಂಥ ರಾಜ ಆಗಿರ್ತಾರೆ. ಸೊ ಅದ್ರ ಜೊತೆಗೆ ಇವರು ಟ್ರೇಡ್ ಮತ್ತೆ ಕಾಮರ್ಸ್ ಅನ್ನ ಸ್ಟ್ರೆಂಥನ್ ಮಾಡ್ತಾರೆ, ವ್ಯಾಪಾರ ಮತ್ತು ವಾಣಿಜ್ಯವನ್ನ ಬಲಪಡಿಸಿರ್ತಾರೆ. ಅದಾದ್ಮೇಲೆ ಎನ್ಕರೇಜ್ಡ್ ಪರ್ಷಿಯನ್ ಟ್ರಾನ್ಸ್ಲೇಷನ್ಸ್ ಆಫ್ ಸಾಂಸ್ಕ್ರಿಟ್ ಟೆಕ್ಸ್ಟ್, ಅಂದ್ರೆ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಕೆಲವೊಂದು ಪಠ್ಯಗಳನ್ನ ಪರ್ಷಿಯನ್ ಭಾಷಾಂತರ ಮಾಡಲಿಕ್ಕೆ ಇವರು ಪ್ರೋತ್ಸಾಹವನ್ನ ಮಾಡಿರ್ತಾರೆ. ಅಂಡ್ ಎಕ್ಸ್ಪ್ಯಾಂಡೆಡ್ ಟೆರಿಟರಿ ಬೈ ಅನೆಕ್ಸಿಂಗ್ ಬಿಹಾರ್, ಅಂದ್ರೆ ಬಿಹಾರನ್ನ ಸ್ವಾಧೀನಪಡಿಸಿಕೊಳ್ಳುವ ಮುಖಾಂತರ ಅವರ ಪ್ರದೇಶವನ್ನ ವಿಸ್ತರಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೂರನೇ ವ್ಯಕ್ತಿಯನ್ನ ನಾವು ಇಬ್ರಾಹಿಂ ಲೋಧಿ ಅಂತ ಹೇಳ್ತೇವೆ. ಸೊ ಇವರು 1517ರಿಂದ 1526 ನಡುವೆ ಆಳ್ವಿಕೆಯನ್ನ ಮಾಡಿರ್ತಾರೆ. ಸೊ ಈ ಫೇಸ್ಡ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ವಿತ್ ಆಫ್ಘಾನ್ ನೋಬಲ್ಸ್ ಮತ್ತೆ ವೀಕ್ನಿಂಗ್ ಹಿಸ್ ರೋಲ್, ಅಂದ್ರೆ ಅವರಿಗೆ ಆಂತರಿಕವಾಗಿ ತುಂಬಾ ಅಡಚಣೆಗಳಾಗಿರ್ತವೆ. ಆಫ್ಘಾನ್ ಕುಲೀನನೊಂದಿಗೆ ಆಂತರಿಕ ಸಂಘರ್ಷಗಳನ್ನ ಇವರು ಎದುರಿಸ್ತಾರೆ. ಸೊ ಆ ಒಂದು ಆಂತರಿಕ ಸಂಘರ್ಷಗಳ ಕಾರಣದಿಂದ ಅವರ ಆಳ್ವಿಕೆ ಅಂತಕ್ಕಂಥದ್ದು ದುರ್ಬಲಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪಟ್ ಟು ಬಾಬೂರ್. ಸೊ ಇವರು ಮೊದಲ ಪಾಣಿಪಟ್ ಕದನದಲ್ಲಿ ಬಾಬರ್ ವಿರುದ್ಧ ಸೋತಿರ್ತಕ್ಕಂಥ ಒಬ್ಬ ದೊರೆಯಾಗಿರ್ತಾರೆ. ಅಂಡ್ ಮಾರ್ಕಿಂಗ್ ದ ಎಂಡ್ ಆಫ್ ಲೋಧಿ ಡೈನಾಸ್ಟಿ, ಅಂದ್ರೆ ಈ ಒಂದು ಸೋಲು ಅವರ ಪತನಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸೋಲಾಗಿರುತ್ತೆ. ಸೊ ಇದಾದ ನಂತರ ರೈಸ್ ಆಗಿರ್ತಕ್ಕಂಥದ್ದು ಮುಘಲ್ ಎಂಪೈರ್ ಅಥವಾ ಮುಘಲ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಸೊ ಆಡಳಿತಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಚಂದ್ರನ ಒಳಭಾಗದ ಅಸಮ ಪಾರ್ಶ್ವವನ್ನು ಬಹಿರಂಗಪಡಿಸುವ ಡೇಟಾವನ್ನು ಯಾವ ನಾಸಾ ಮಿಷನ್ ಒದಗಿಸಿದೆ? ಸೊ ವಿಚ್ ನಾಸಾ ಮಿಷನ್ ಪ್ರೊವೈಡೆಡ್ ಡೇಟಾ ರಿವೀಲಿಂಗ್ ಅಸಿಮೆಟ್ರಿ ಆಫ್ ದಿ ಮೂನ್ಸ್ ಇಂಟೀರಿಯರ್. ಅಸಿಮೆಟ್ರಿ ಅಂದ್ರೆ ಅಸಮ ಪಾರ್ಶ್ವ ಅಂತ ಹೇಳ್ತೇವೆ. ಸೊ ನೀವು ಮೂನ್ ಚಿತ್ರಗಳನ್ನ ನೋಡಿರ್ತೀರಾ. ಸೊ ಇದರಲ್ಲಿ ನಿಯರ್ ಸೈಡ್ ಮತ್ತೆ ಫಾರ್ ಸೈಡ್ ಅಂತ ಬರುತ್ತೆ. ನಿಯರ್ ಸೈಡ್ ಅಂದ್ರೆ ಭೂಮಿಗೆ ಗೋಚರಿಸುವ ಭಾಗ, ಫಾರ್ ಸೈಡ್ ಅಂದ್ರೆ ಭೂಮಿಗೆ ಗೋಚರಿಸದ ಭಾಗವನ್ನ ನಾವು ಫಾರ್ ಸೈಡ್ ಅಂತ ಹೇಳ್ತೇವೆ. ಬಟ್ ಅವು ಕೇವಲ ಅಪಿಯರಿಂಗ್ ಅಂಡ್ ನಾನ್ ಅಪಿಯರಿಂಗ್, ಡಿಸಪಿಯರಿಂಗ್ ಮಾತ್ರ ಆಗಿರೋದಿಲ್ಲ. ಸೊ ಅವುಗಳ ರಚನೆಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಅಂದ್ರೆ ಭೂಮಿಗೆ ಕಾಣಿಸ್ತಕ್ಕಂಥ ಚಂದ್ರನ ಮುಖ ಭೂಮಿಗೆ ಕಾಣದೇ ಇರತಕ್ಕಂಥ ಚಂದ್ರನ ಮುಖಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಫ್ರೆನ್ಸಸ್ ಏನಕ್ಕಿದೆ ಅನ್ನೋದನ್ನ ಈಗ ನಾಸಾದವರು ಪತ್ತೆ ಹಚ್ಚಿರ್ತಾರೆ. ಸೊ ಯಾವ ಒಂದು ಮಿಷನ್ ನ ಮುಖಾಂತರ ಇದನ್ನ ಪತ್ತೆ ಹಚ್ಚಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೇಲ್ ಮಿಷನ್ ನ ವತಿಯಿಂದ. ಗ್ರೇಲ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಮಿಷನ್ ಇಂದ ಅವರು ಕಲೆಕ್ಟ್ ಮಾಡಿರ್ತಕ್ಕಂಥ ಡಾಟಾ ಏನಿರುತ್ತೆ, ಸೊ ಆ ಒಂದು ಡಾಟಾವನ್ನ ಉಪಯೋಗಿಸಿಕೊಂಡು ವೈ ಮೂನ್ ಲುಕ್ಸ್ ಡಿಫ್ರೆಂಟ್, ಫಾರ್ ಸೈಡ್ ಮತ್ತೆ ನಿಯರ್ ಸೈಡ್ ಯಾಕೆ ವ್ಯತ್ಯಾಸಗಳನ್ನ ನಾವು ಕಾಣಬಹುದು. ಸೊ ಆ ಒಂದು ಮಾಹಿತಿಯನ್ನ ಇಲ್ಲಿ ಬಹಿರಂಗಪಡಿಸಲಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಚಂದ್ರನ ಒಂದು ಮುಖ. ಸೊ ಇಲ್ಲಿ ನೀವು ಸಾಕಷ್ಟು ಕಂದಕಗಳನ್ನ ಅಥವಾ ಚಂದ್ರನ ಮೇಲೆ ಇರ್ತಕ್ಕಂಥ ಡಾರ್ಕ್ ಪ್ಯಾಚಸ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಕಡೆ ಇದು ತುಂಬಾ ಪ್ಲೇನ್ ಆಗಿರುತ್ತೆ. ಸೊ ಇದು ಒಂದು ಫಾರ್ ಸೈಡ್ ಆಗಿರುತ್ತೆ, ಇನ್ನೊಂದು ನಿಯರ್ ಸೈಡ್ ಆಗಿರುತ್ತೆ. ಸೊ ಇದು ಯಾಕೆ ಇಷ್ಟು ವ್ಯತ್ಯಾಸಗಳನ್ನ ಹೊಂದಿದೆ ಅನ್ನೋದನ್ನ ಸೊ ಈಗ ನಾಸಾದವರು ಬಹಿರಂಗಪಡಿಸಿರ್ತಾರೆ. ಸೊ ಯಾಕೆ ವ್ಯತ್ಯಾಸಗಳನ್ನ ಹೊಂದಿದೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಮಾಹಿತಿಯನ್ನ ತಿಳಿಸಿರ್ತಕ್ಕಂಥವ್ರು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ವತಿಯಿಂದ ಒದಗಿಸಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಯಾವ ಒಂದು ಮಿಷನ್ ನ ಭಾಗವಾಗಿ ಈ ಮಾಹಿತಿಯನ್ನ ನೀಡ್ತಾರೆ ಅಂದ್ರೆ ಗ್ರೇಲ್ ಮಿಷನ್ ಅಂತ ಹೇಳ್ತೇವೆ. ಗ್ರೇಲ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಗ್ರಾವಿಟಿ ರಿಕವರಿ ಅಂಡ್ ಇಂಟೀರಿಯರ್ ಲ್ಯಾಬೊರೇಟರಿ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ ನ ಆಧಾರದ ಮೇಲೆ ಅಥವಾ ಅದರ ದತ್ತಾಂಶದ ಆಧಾರದ ಮೇಲೆ ಈ ಒಂದು ವ್ಯತ್ಯಾಸಗಳನ್ನ ಹೇಳಲಾಗಿರುತ್ತೆ. ಸೊ ಮೂನ್ಸ್ ಇಂಟೀರಿಯರ್ ಈಸ್ ಎಸಿಮೆಟ್ರಿಕಲ್, ಶೇಪ್ಡ್ ಬೈ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಮತ್ತೆ ಗ್ರಾವಿಟೇಷನಲ್ ಫೋರ್ಸಸ್. ಅಂದ್ರೆ ಈ ಒಂದು ಭಿನ್ನತೆಗೆ ಕಾರಣವಾಗಿರ್ತಕ್ಕಂಥ ಎರಡು ಪ್ರಮುಖ ಅಂಶಗಳು ಅಲ್ಲಿ ಆಗಿರ್ತಕ್ಕಂಥ ಜ್ವಾಲಾಮುಖಿ ಚಟುವಟಿಕೆಗಳು ಮತ್ತೆ ಗುರುತ್ವಾಕರ್ಷಣೆ ಶಕ್ತಿ ಏನಿರುತ್ತೆ. ಸೊ ಇದರ ವ್ಯತ್ಯಾಸದ ಕಾರಣದಿಂದ ಎರಡರಲ್ಲೂ ಕೂಡ ವ್ಯತ್ಯಾಸಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಪ್ರಮುಖ ಸಂಶೋಧನೆಗಳು ಅಂದ್ರೆ ಈ ಒಂದು ಗ್ರೇಲ್ ಮಿಷನ್ ನ ಮುಖಾಂತರ ಅವರು ಕಂಡುಕೊಂಡಿರ್ತಕ್ಕಂಥ ವ್ಯತ್ಯಾಸಗಳಿಗೆ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ ನಿಯರ್ ಸೈಡ್. ಸೊ ನೆನ್ಪಿಟ್ಕೊಳ್ಳಿ, ನಿಯರ್ ಸೈಡ್ ಅಂದ್ರೆ ಭೂಮಿಗೆ ಗೋಚರಿಸುವ ಭಾಗವನ್ನ ನಾವು ನಿಯರ್ ಸೈಡ್ ಅಂತ ಹೇಳ್ತೇವೆ. ಸೊ ನಿಯರ್ ಸೈಡ್ ಫ್ಲೆಕ್ಸಸ್ ಮೋರ್ ಡ್ಯೂ ಟು ಅರ್ತ್ಸ್ ಗ್ರಾವಿಟೇಷನಲ್ ಪುಲ್. ಅಂದ್ರೆ ನಮಗೆ ಭೂಮಿಗೆ ಗೋಚರಿಸತಕ್ಕಂಥ ಚಂದ್ರನ ಭಾಗ ಏನಿರುತ್ತೆ, ಸೊ ಅದು ಭೂಮಿಯ ಗುರುತ್ವಾಕರ್ಷಣ
ಗುರುತ್ವಾಕರ್ಷಣ ಶಕ್ತಿಯಿಂದ ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಈ ಒಂದು ಆಕರ್ಷಣೆಯ ಕಾರಣದಿಂದ ಮೇಕಿಂಗ್ ಇಟ್ ವಾರ್ಮರ್ ಅಂಡ್ ಮೋರ್ ಜಿಯೋಲಾಜಿಕಲಿ ಆಕ್ಟಿವ್, ಅಂದ್ರೆ ಅದನ್ನ ಹೆಚ್ಚು ಬೆಚ್ಚಗಾಗಿಸುತ್ತದೆ ಮತ್ತು ಭೂವೈಜ್ಞಾನಿಕ ಚಟುವಟಿಕೆಗಳು ಅಲ್ಲಿ ಹೆಚ್ಚು ಸಕ್ರಿಯವಾಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ದ ಫಾರ್ ಸೈಡ್ ಏನಿದೆ ಅಂದ್ರೆ ನಮಗೆ ಗೋಚರಿಸದೇ ಇರತಕ್ಕಂಥ ಭಾಗವನ್ನ ನಾವು ಫಾರ್ ಸೈಡ್ ಅಂತ ಹೇಳ್ತೇವೆ. ಇಟ್ ರಿಮೈನ್ಸ್ ಮೋರ್ ರಿಜಿಡ್ ಲೀಡಿಂಗ್ ಟು ರಗಡ್ ಕ್ರೇಟರ್ಡ್ ಟೆರೆನ್, ಅಂದ್ರೆ ಅಗೋಚರವಾಗಿರ್ತಕ್ಕಂಥ ಬದಿ ಏನಿರುತ್ತೆ ಸೊ ಅದು ಹೆಚ್ಚು ಗಟ್ಟಿಯಾಗಿರುತ್ತೆ. ಒರಟಾದ ಮತ್ತು ಕಂದಕಗಳಿಂದ ಕೂಡಿರ್ತಕ್ಕಂಥ ಭೂಪ್ರದೇಶವನ್ನ ನಾವು ಫಾರ್ ಸೈಡ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇನ್ನು ಬೇರೆ ಬೇರೆ ವ್ಯತ್ಯಾಸಗಳನ್ನ ನಾವು ನೋಡೋದಾದ್ರೆ ಬಿಲಿಯನ್ಸ್ ಆಫ್ ಇಯರ್ಸ್ ಎಗೋ, ಅಂದ್ರೆ ಶತಕೋಟಿ ವರ್ಷಗಳ ಹಿಂದೆ ಇಂಟೆನ್ಸ್ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಅಲ್ಲಿ ಜ್ವಾಲಾಮುಖಿ ಚಟುವಟಿಕೆಗಳು ಅಫ್ಕೋರ್ಸ್ ನಮ್ಮ ಭೂಮಿಯ ಮೇಲೆ ಕೂಡ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಆಗಿರುತ್ತೆ. ಸೊ ಅದೇ ರೀತಿ ಚಂದ್ರನಲ್ಲೂ ಕೂಡ ಈ ಒಂದು ಜ್ವಾಲಾಮುಖಿ ಚಟುವಟಿಕೆಗಳು ಸಂಭವಿಸಿರ್ತವೆ. ಆನ್ ದಿ ನಿಯರ್ ಸೈಡ್ ಫಾರ್ಮ್ಡ್ ಡಾರ್ಕ್ ಬಸಾಲ್ಟಿಕ್ ಪ್ಲೇನ್ಸ್, ಅಂದ್ರೆ ನಮಗೆ ಗೋಚರಿಸತಕ್ಕಂಥ ಚಂದ್ರನ ಮುಖದ ಮೇಲೆ ಬಿಲಿಯನ್ಸ್ ಆಫ್ ಇಯರ್ಸ್ ವರ್ಷಗಳ ಹಿಂದೆ, ಅಂದ್ರೆ ಶತಕೋಟಿ ವರ್ಷಗಳ ಹಿಂದೆ ಜ್ವಾಲಾಮುಖಿ ಚಟುವಟಿಕೆಗಳು ಸಂಭವಿಸಿರ್ತವೆ. ಸೊ ಈ ಒಂದು ಚಟುವಟಿಕೆಗಳಿಂದ ಡಾರ್ಕ್ ಬ್ಯಾಲಿಸ್ಟಿಕ್ ಬಯಲು ಪ್ರದೇಶಗಳನ್ನು ನಾವು ಈ ಒಂದು ನಿಯರ್ ಸೈಡ್ ಅಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಫಾರ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ಇಟ್ ಲ್ಯಾಕ್ಸ್ ಲಾರ್ಜ್ ಸ್ಕೇಲ್ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್, ಅಂದ್ರೆ ನಮಗೆ ಗೋಚರಿಸದ ಚಂದ್ರನ ಮುಖದ ಕಡೆಯಲ್ಲಿ ಈ ಒಂದು ಜ್ವಾಲಾಮುಖಿ ಸ್ಫೋಟಗಳು ಬಹಳ ಕಡಿಮೆ ಆಗಿರುತ್ತೆ. ಲಿವಿಂಗ್ ಇಟ್ ಕವರ್ಡ್ ಇನ್ ಓಲ್ಡರ್ ಮತ್ತೆ ಲೈಟರ್ ಕ್ರಸ್ಟ್, ಅಂದ್ರೆ ಅದು ರಚನೆಗೊಂಡಾಗ ಯಾವ ತೊಗಟೆ ಇತ್ತೋ ಅದೇ ತೊಗಟೆಯಿಂದ ಅದರ ಮೇಲ್ಮೈಯನ್ನ ನೋಡಬಹುದಾಗಿರುತ್ತೆ. ಸೊ ಯಾವಾಗ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಆಗುತ್ತೆ ಅದರ ಮೇಲ್ಮೈಯಲ್ಲಿ ಬದಲಾವಣೆ ಆಗುತ್ತೆ. ಬಟ್ ಇಲ್ಲಿ ಫಾರ್ ಸೈಡ್ ಅಲ್ಲಿ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿರೋದ್ರಿಂದ ಸೊ ಅದು ರಚನೆಗೊಂಡ ಸಮಯದಲ್ಲಿ ಯಾವ ರೀತಿಯ ತೊಗಟೆ ಇತ್ತೋ ಹೆಚ್ಚು ಕಡಿಮೆ ಅದೇ ರೀತಿಯ ತೊಗಟೆಯನ್ನ ಈಗ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್, ಅಂದ್ರೆ ಈ ವಿಕೀರ್ಣ ಪಟುತ್ವವನ್ನ ಹೊಂದಿರತಕ್ಕಂಥ ಧಾತುಗಳು. ಸೊ ಈ ರೀತಿಯ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಲೈಕ್ ಥೋರಿಯಂ ಆಗಿರ್ಬೋದು ಮತ್ತೆ ಟೈಟಾನಿಯಂ ಆಗಿರ್ಬೋದು, ಇವು ಈ ನಿಯರ್ ಸೈಡ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಅಂದ್ರೆ ನಮಗೆ ಗೋಚರಿಸುವ ಭಾಗದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಇಲ್ಲಿರ್ತಕ್ಕಂಥ ಟೆಂಪರೇಚರ್ 100 to 200 ಡಿಗ್ರಿ ಹಾಟರ್ ದೆನ್ ದಿ ಫಾರ್ ಸೈಡ್, ಅಂದ್ರೆ ನಮಗೆ ಗೋಚರಿಸದ ಭಾಗಕ್ಕಿಂತ ಗೋಚರಿಸುವ ಭಾಗದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಹೆಚ್ಚಾಗಿ ಇರುವ ಕಾರಣದಿಂದ ಕನಿಷ್ಠ ಪಕ್ಷ 100 ರಿಂದ 200 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನದಲ್ಲಿ ಹೇರಳ ಅಥವಾ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನಿಯರ್ ಸೈಡ್ ಅಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ದ ನಿಯರ್ ಸೈಡ್ ಹ್ಯಾಸ್ ಅ ಥಿನ್ನರ್ ಕ್ರಸ್ಟ್, ಅಂದ್ರೆ ನಮಗೆ ಗೋಚರಿಸುವ ಭಾಗದಲ್ಲಿ ತೆಳುವಾಗಿರ್ತಕ್ಕಂಥ ತೊಗಟೆಯನ್ನ ನಾವು ನೋಡಬಹುದಾಗಿರುತ್ತೆ. ಅಲೋವಿಂಗ್ ಲಾವಾ ಟು ಫ್ಲೋ ಮೋರ್ ಈಸಿಲಿ, ಯಾವಾಗ ತೊಗಟೆ ತೆಳುವಾಗಿರುತ್ತೆ ಆ ಲಾವಾ ಏನಿರುತ್ತೆ ಅದು ಸುಲಭವಾಗಿ ಹರಿದುಕೊಂಡು ಹೋಗುತ್ತೆ. ಸೊ ಯಾವಾಗ ಅದು ಸುಲಭವಾಗಿ ಹರಿದುಕೊಂಡು ಹೋಗುತ್ತೆ ಸೊ ಅದರ ಅಪಿಯರೆನ್ಸ್ ಅಂತಕ್ಕಂಥದ್ದು ನಮಗೆ ಫಾರ್ ಸೈಡ್ ಗಿಂತ ಭಿನ್ನವಾಗಿ ಕಾಣಲಿಕ್ಕೆ ಒಂದು ರೀಸನ್ ಆಗಿರುತ್ತೆ. ದ ಫಾರ್ ಸೈಡ್ ಥಿಕ್ಕರ್ ಕ್ರಸ್ಟ್ ಪ್ರಿವೆಂಟೆಡ್ ವಾಲ್ಕ್ಯಾನಿಕ್ ರೀಸರ್ಫೇಸಿಂಗ್, ಅಂದ್ರೆ ಈ ಒಂದು ಗೋಚರಿಸಿದ ಭಾಗದ ತೊಗಟೆ ಏನಿರುತ್ತೆ ಅದು ಮಂದವಾಗಿರುವ ಕಾರಣದಿಂದ ಅಲ್ಲಿ ಸಂಭವಿಸಿರ್ತಕ್ಕಂಥ ವಾಲ್ಕ್ಯಾನೋಗಳು ಅದರ ಮೇಲ್ಮೈಯನ್ನ ಬದಲಾಗಿಸಲಿಕ್ಕೆ ಅಷ್ಟು ಸಾಧ್ಯವಾಗಿಲ್ಲ, ಯಾಕಂದ್ರೆ ಅದು ಈಸಿಯಾಗಿ ಫ್ಲೋ ಆಗಿರೋದಿಲ್ಲ. ಸೊ ಅದರಿಂದ ಫಾರ್ ಸೈಡ್ ನಮಗೆ ಭಿನ್ನವಾಗಿ ಕಾಣಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವು ಗ್ರೇಲ್ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಗ್ರೇಲ್ ಅನ್ನ ನಾವು ನಾಸಾದ ಲೂನಾರ್ ಸೈನ್ಸ್ ಮಿಷನ್ ಅಂತ ಹೇಳ್ತೇವೆ. ಲೂನಾರ್ ಅಂದ್ರೆ ಚಂದ್ರನನ್ನ ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ಮೂನಲ್ಲಿರ್ತಕ್ಕಂಥ ಗ್ರಾವಿಟೇಷನ್ ಅಂದ್ರೆ ಅದರ ಗುರುತ್ವಾಕರ್ಷಣ ಶಕ್ತಿ, ಅನ್ಪ್ರೆಸಿಡೆಂಟ್ ಅಕ್ಯುರೇಸಿ ಅಂದ್ರೆ ನಮಗೆ ಹಿಂದೆಂದೂ ನಾವು ಕಂಡು ಹಿಡಿಯಲಾಗದ ನಿಖರತೆಯನ್ನ ಹೊಂದಿರತಕ್ಕಂಥ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನ ಪತ್ತೆ ಹಚ್ಚಲಿಕ್ಕೆ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವು ಗ್ರೇಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ರೇಲ್ ಮಿಷನ್ ನ ಡೇಟಾದ ಪ್ರಕಾರ ಸೊ ಚಂದ್ರನ ಇಂಟರ್ನಲ್ ಸ್ಟ್ರಕ್ಚರ್ ಆಂತರಿಕ ರಚನೆ, ಕಾಂಪೋಸಿಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ವಸ್ತುಗಳು ಯಾವುದ್ಯಾವುದು, ಜಿಯೋಲಾಜಿಕಲ್ ಎವಲ್ಯೂಷನ್ ಅಂದ್ರೆ ಅದು ಭೂವೈಜ್ಞಾನಿಕವಾಗಿ ಯಾವ ರೀತಿ ರೂಪುಗೊಂಡಿತು. ಸೊ ಈ ಒಂದು ಮಾಹಿತಿಯನ್ನ ತಿಳಿಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು
ಸೆಪ್ಟೆಂಬರ್ 10, 2011ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇವಾಗ ಇದರ ಡೇಟಾವನ್ನು ಅನಲೈಸ್ ಮಾಡುವ ಮುಖಾಂತರ ಸೊ ಈ ಒಂದು ಮಾಹಿತಿಯನ್ನು ಅವರು ಎಕ್ಸ್ಪೋಸ್ ಮಾಡಿರ್ತಾರೆ. ಸೊ ಇದನ್ನ ಡೆಲ್ಟಾ 2 ರಾಕೆಟ್ನ ಮುಖಾಂತರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದರಲ್ಲಿ 2 ಐಡೆಂಟಿಕಲ್ ಸ್ಪೇಸ್ ಕ್ರಾಫ್ಟ್ಸ್ಗಳನ್ನು ಲಾಂಚ್ ಮಾಡಿರ್ತಾರೆ. ಅಂದರೆ 2 ಒಂದೇ ರೀತಿಯಲ್ಲಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಗಳನ್ನು ಇಲ್ಲಿ ಉಡಾವಣೆ ಮಾಡಿರ್ತಾರೆ. ಆ 2 ಒಂದೇ ರೀತಿಯಲ್ಲಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಗಳಿಗೆ ಅವರು ಎಬ್ ಆ್ಯಂಡ್ ಫ್ಲೋ ಅಂತ ನಾಮಕರಣ ಮಾಡಲಾಗಿರುತ್ತೆ. ಅಂಡ್ ಆಪರೇಟೆಡ್ ಅಂಡರ್ ನಾಸಾಸ್ ಡಿಸ್ಕವರಿ ಪ್ರೋಗ್ರಾಮ್. ಸೊ ನಾಸಾದ ಒಂದು ಪ್ರೋಗ್ರಾಮ್ ಇರುತ್ತೆ, ಅದನ್ನ ನಾವು ಡಿಸ್ಕವರಿ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ 2 ಬಾಹ್ಯಾಕಾಶ ನೌಕೆಗಳನ್ನ ಒಟ್ಟಿಗೆ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2 ಬಾಹ್ಯಾಕಾಶ ನೌಕೆಗಳನ್ನ ಲಾಂಚ್ ಮಾಡಿದ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, the spacecrafts were intentionally crashed into moons near North Pole. ಅಂದರೆ ಈ 2 ಬಾಹ್ಯಾಕಾಶ ನೌಕೆಗಳೇನಿರುತ್ತೆ ಅವುಗಳನ್ನು ಉದ್ದೇಶಪೂರ್ವಕವಾಗಿ ಉತ್ತರ ಧ್ರುವದ ಬಳಿ ಚಂದ್ರನಿಗೆ ಅಪ್ಪಳಿಸುವಂತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ವಿತ್ ದಿ ಇಂಪ್ಯಾಕ್ಟ್ ಸೈಟ್ ನೇಮ್ಡ್ ಆಫ್ಟರ್ ಆಸ್ಟ್ರೋನಾಟ್ ಸ್ಯಾಲಿ ರೈಡ್. ಅಂದರೆ ಈ 2 ಬಾಹ್ಯಾಕಾಶ ನೌಕೆಗಳಲ್ಲಿ ಏನಿರುತ್ತೆ ಅದನ್ನು ಈ ಚಂದ್ರನ ನಿಯರ್ ಅಥವಾ ನಾರ್ತ್ ಪೋಲ್ ಅಲ್ಲಿ 2 ಕೂಡ ಕ್ರಾಶ್ ಆಗೋ ತರ ಮಾಡಿರ್ತಾರೆ. ಸೊ ಕ್ರಾಶ್ ಆದಾಗ ಚಂದ್ರನ ಮೇಲ್ಮೈ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಅಲ್ಲಿ ಒಂದು ವಸ್ತುಗಳು ಬಿದ್ದಾಗ ಅಲ್ಲಿ ಕೆಲವೊಂದು ಮಾರ್ಪಾಡುಗಳಾಗುತ್ತೆ. ಆ ಒಂದು ಮಾರ್ಪಾಡುಗಳಿಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸ್ಯಾಲಿ ರೈಡ್ ಅಂತ ನಾಮಕರಣ ಮಾಡಿರ್ತಾರೆ. ಸ್ಯಾಲಿ ರೈಡ್ ಅಂತಕ್ಕಂಥವ್ರು ನಾಸಾದ ಒಬ್ಬ ಖಗೋಳ ಶಾಸ್ತ್ರಜ್ಞರಾಗಿರ್ತಾರೆ. ಸೊ ಅವರ ಹೆಸರನ್ನ ಈ ಒಂದು ಕ್ರಾಶಿಂಗ್ ಪ್ರದೇಶಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೊಡೈಕೆನಾಲ್ ಸೌರ ವೀಕ್ಷಣಾಲಯವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು? ಸೊ ವಿಚ್ ಆರ್ಗನೈಸೇಷನ್ ಆಪರೇಟ್ಸ್ ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ರಾಷ್ಟ್ರೀಯ ರೇಡಿಯೋ ಖಗೋಳ ಭೌತಶಾಸ್ತ್ರ ಕೇಂದ್ರ ಅಥವಾ ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್. ಸೊ ಇದು ಈ ಒಂದು ಕೊಡೈಕೆನಾಲ್ನಲ್ಲಿರ್ತಕ್ಕಂಥ ಸೋಲಾರ್ ಅಬ್ಸರ್ವೇಟರಿಯನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ಏನಕ್ಕೆ ಸುದ್ದಿಯಲ್ಲಿದೆ? ಸೊ ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ, ಸೊ ಇದು ಈಗ 125ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಇದರ ಆಬ್ಜೆಕ್ಟಿವ್ಸ್ ಏನು, ಯಾವಾಗ ಸ್ಥಾಪನೆ ಆಯಿತು, ಯಾವ ಕಾರಣಕ್ಕಾಗಿ ಸ್ಥಾಪನೆ ಆಯಿತು, ಸೊ ಎಲ್ಲವನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಹ್ಯಾಸ್ ರಿಲೀಸ್ಡ್ ಕಮಾಮರೇಟಿವ್ ಪೋಸ್ಟೇಜ್ ಸ್ಟ್ಯಾಂಪ್. ಅಂದರೆ ಇದು 125 ವರ್ಷಗಳನ್ನು ಕಂಪ್ಲೀಟ್ ಮಾಡಿರುವ ಕಾರಣದಿಂದ ನಮ್ಮ ಭಾರತ ದೇಶದ ಅಂಚೆ ಇಲಾಖೆಯಿಂದ ಸೊ ಇದರ ಗೌರವಾರ್ಥಕವಾಗಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಇದು 125ನೇ ಆನಿವರ್ಸರಿ. ಯಾವುದು? ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ಏನಿದೆ ಸೊ ಇದು 125ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಡಿಯಾಸ್ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಸೋಲಾರ್ ರಿಸರ್ಚ್ ಫೆಸಿಲಿಟೀಸ್ ಆಗಿರುತ್ತೆ. ಇಲ್ಲೇ ನಿಮ್ಗೆ ಗೊತ್ತಾಗಬೇಕು, ಸೋಲಾರ್ ಅಂದ್ರೆ ಸೂರ್ಯನನ್ನ ಅಧ್ಯಯನ ಮಾಡ್ತಕ್ಕಂಥ ನಮ್ಮ ಭಾರತ ದೇಶದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಅಬ್ಸರ್ವೇಟರಿ ಆಗಿರುತ್ತೆ. ಸೊ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಡಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅಬ್ಸರ್ವೇಟರ್ ಆಗಿರುತ್ತೆ. ಸೊ ಇದು ನಮ್ಮ ಸೂರ್ಯನನ್ನು ಅಧ್ಯಯನ ಮಾಡಲಿಕ್ಕೆ, ಪರ್ಟಿಕ್ಯುಲರ್ಲಿ ಸೋಲಾರ್ ಫಿಸಿಕ್ಸ್ ರಿಸರ್ಚ್ ಅನ್ನು ಮಾಡಲಿಕ್ಕೆ, ಸನ್ ಸ್ಪಾಟ್ಸ್ ಅಂದರೆ ಸೌರ ಕಲೆಗಳು ಅಂತ ನಾವೇನು ಹೇಳ್ತೇವೆ, ಸೋಲಾರ್ ಫ್ಲೇರ್ಸ್ ಸೌರ ಜ್ವಾಲೆಗಳನ್ನು ಅಧ್ಯಯನ ಮಾಡಲಿಕ್ಕೆ, ಸೋಲಾರ್ ಕರೋನಾ ಅಂದರೆ ಸೂರ್ಯನ ಮೇಲ್ಮೈ ಅಥವಾ ಹೊರವಲಯವನ್ನು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಮಾಹಿತಿಯನ್ನು ನೀಡಿರ್ತಕ್ಕಂಥ ಒಂದು ಅಬ್ಸರ್ವೇಟರಿ ಆಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಐತಿಹಾಸಿಕ ಮಹತ್ವವನ್ನು ನಾವು ನೋಡೋದಾದ್ರೆ, ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1899, 1899ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ತಮಿಳುನಾಡಿನ ಪಳನಿ ಹಿಲ್ಸ್ ಅಥವಾ ಪಳನಿ ಬೆಟ್ಟಗಳಲ್ಲಿ 1899ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಫಸ್ಟ್ ಡಿಟೆಕ್ಟೆಡ್ ಎವರ್ಶೆಡ್ ಎಫೆಕ್ಟ್ ಇನ್ 1909. ಸೊ ಇದನ್ನ ಲಾಂಚ್ ಮಾಡಿದ ನಂತರ 1909ರಲ್ಲಿ ಮೊದಲ ಎವರ್ಶೆಡ್ ಪರಿಣಾಮವನ್ನ ಇದು ಪತ್ತೆ ಹಚ್ಚುತ್ತೆ. ಏನಿದು ಎವರ್ಶೆಡ್ ಎಫೆಕ್ಟ್ ಅಂತ ನಾವು ನೋಡೋದಾದ್ರೆ, ಇಟ್ ಎಕ್ಸ್ಪ್ಲೇನ್ಸ್ ಹಾರಿಜಾಂಟಲ್ ಗ್ಯಾಸ್ ಫ್ಲೋ ಇನ್ ಸನ್ ಸ್ಪಾಟ್ಸ್ ಅಂದ್ರೆ ಸೌರ ಕಲೆಗಳಲ್ಲಿ ಈ ಸಮತಲ ಅನಿಲ ಅಂದ್ರೆ ಅನಿಲ ಹಾರಿಜಾಂಟಲ್ ಆಗಿ ಹೇಗೆ ಮೂವ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎವರ್ಶೆಡ್ ಎಫೆಕ್ಟ್ ಅಂತ ಹೇಳ್ತೇವೆ. ಸೊ ಇದನ್ನ 1909ರಲ್ಲಿ ಈ ಒಂದು ಅಬ್ಸರ್ವೇಟರಿಯಿಂದ ಪತ್ತೆ ಹಚ್ಚಲಾಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇನ್ನ ಸೈಂಟಿಫಿಕ್ ರಿಸರ್ಚ್ ಅಥವಾ ವೈಜ್ಞಾನಿಕ ಸಂಶೋಧನೆಗಳನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ, ಇಟ್ ಮೇಂಟೈನ್ಸ್ ಒನ್ ಆಫ್ ದಿ ಲಾಂಗೆಸ್ಟ್ ಕಂಟಿನ್ಯೂಸ್ ಡೈಲಿ ರೆಕಾರ್ಡ್ಸ್ ಆಫ್ ದಿ ಸನ್. ನೌ ಇಟ್ ಈಸ್ ಡಿಜಿಟೈಡ್ಸ್ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತೆ
ಬಹಳ ದೀರ್ಘಾವಧಿಯಿಂದ, ಬಿಕಾಸ್ ಇದನ್ನು ಲಾಂಚ್ ಮಾಡಿ 125 ವರ್ಷಗಳಾಗಿದೆ, ದೀರ್ಘಾವಧಿಯ ನಿರಂತರವಾಗಿ ದೈನಂದಿನ ಅಂದರೆ ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಸೂರ್ಯ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ದಾಖಲೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇತ್ತೀಚೆಗೆ ಈ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆ ಮೂವ್ ಆಗಿರುತ್ತೆ. ಸೊ ಇದರ ಅಬ್ಸರ್ವೇಟರಿ ಇನ್ಫ್ರಾಸ್ಟ್ರಕ್ಚರ್, ಇದರ ಮೂಲ ಸೌಕರ್ಯಗಳನ್ನು ನಾವು ನೋಡೋದಾದ್ರೆ, ಸೊ ಅಬ್ಸರ್ವೇಟರಿ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಟೆಲಿಸ್ಕೋಪ್ಗಳನ್ನು, ದೂರದರ್ಶಕಗಳನ್ನು ನಾವು ನೋಡ್ಬೋದಾಗಿರುತ್ತೆ. ವೈಟ್ ಲೈಟ್ ಆಕ್ಟಿವ್ ರೀಜನ್ ಮಾನಿಟರಿಂಗ್ ಟೆಲಿಸ್ಕೋಪ್ ಮತ್ತೆ ಎಚ್ ಆಲ್ಫಾ ಟೆಲಿಸ್ಕೋಪ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸ್ಪೆಕ್ಟ್ರೋಗ್ರಾಫ್ಗಳನ್ನು ಕೂಡ ಈ ಒಂದು ಅಬ್ಸರ್ವೇಟರಿಯಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪತ್ತೆಯಾದ ಹೊಸ ಬ್ಯಾಕ್ಟೀರಿಯಾ ಪ್ರಭೇದದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಡಿಸ್ಕವರ್ಡ್ ಅಬೋರ್ಡ್ ದಿ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಚೈನಾದ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಚೈನಾದ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದು ಬ್ಯಾಕ್ಟೀರಿಯಾವನ್ನು ಅವರು ಕಂಡುಹಿಡಿದಿರ್ತಾರೆ. ಆ ಬ್ಯಾಕ್ಟೀರಿಯಾದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಯಾಲಿಯಾ ಟಿಯಾಂಗಾಜೆನ್ಸಿಸ್ ಅಂತ ಹೇಳ್ತೇವೆ. ಸೊ ನಿಯಾಲಿಯಾ ಟಿಯಾಂಗೋಜೆನ್ಸಿಸ್ ಅಂತ ಹೇಳ್ತೇವೆ. ಸೊ ಇದು ಚೈನಾದ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಏನು ಈ ಬ್ಯಾಕ್ಟೀರಿಯಾದ ಸಿಗ್ನಿಫಿಕೆನ್ಸ್, ಅಲ್ಲಿ ಕಂಡು ಬಂದಿದ್ರೆ ಏನು ಅದರ ಪರಿಣಾಮಗಳು ಅನ್ನೋದನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಚೈನೀಸ್ ಸೈಂಟಿಸ್ಟ್ಗಳು, ಚೈನಾದ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಕ್ಕಂಥ ಒಂದು ನ್ಯೂ ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಆಗಿರುತ್ತೆ. ಇದನ್ನ ನಿಯಾಲಿಯಾ ಟಿಯಾಂಗೋಜೆನೆಸಿಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದಕ್ಕೆ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಪತ್ತೆ ಮಾಡಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ಇಟ್ಸ್ ಅ ಪಾರ್ಟ್ ಆಫ್ ಚೈನಾ ಸ್ಪೇಸ್ ಸ್ಟೇಷನ್ ಹ್ಯಾಬಿಟೇಷನ್ ಏರಿಯಾ ಮೈಕ್ರೋಬಿಯೋಮ್ ಪ್ರೋಗ್ರಾಮ್. ಅಂದರೆ ಇವರು ಈ ಒಂದು ಬಾಹ್ಯಾಕಾಶ ಕೇಂದ್ರ ಏನಿರುತ್ತೆ, ಚಂದ್ರ ಒಡಿಸೆ ಚೀನಾದ ಒಂದು ಬಾಹ್ಯಾಕಾಶ ನಿಲ್ದಾಣ ಏನಿರುತ್ತೆ, ಸೊ ಅದರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅದನ್ನು ನಾವು ಚಾಂಪ್ ಅಂತ ಹೇಳ್ತೇವೆ. ಚಾಂಪ್ ಅಂತ ಹೇಳಿದ್ರೆ ಈ ಒಂದು ಬಾಹ್ಯಾಕಾಶ ನಿಲ್ದಾಣದ ಆವಾಸ ಸ್ಥಾನ ಪ್ರದೇಶ ಮತ್ತೆ ಸೂಕ್ಷ್ಮ ಜೀವಿ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿಚ್ ಮಾನಿಟರ್ಸ್ ಮೈಕ್ರೋಬಿಯಲ್ ಲೈಫ್ ಇನ್ ಸ್ಪೇಸ್, ಅಂದರೆ ಬಾಹ್ಯಾಕಾಶದಲ್ಲಿ ಸೂಕ್ಷ್ಮ ಜೀವಿಗಳು ಹೇಗೆ ಬದುಕುತ್ತವೆ ಅಥವಾ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಚಾಂಪ್ ಅಂತ ಹೇಳ್ತೇವೆ. ಸೊ ಈ ಒಂದು ಚಾಂಪ್ನ ಭಾಗವಾಗಿ ಈ ಒಂದು ಬ್ಯಾಕ್ಟೀರಿಯಾವನ್ನ ಈಗ ಚೈನೀಸ್ನವರು ಪತ್ತೆ ಹಚ್ಚಿರ್ತಾರೆ. ಸೊ ದಿಸ್ ಮೈಕ್ರೋಬ್ ಅಥವಾ ಈ ಒಂದು ಸೂಕ್ಷ್ಮ ಜೀವಿ ಏನಿದೆ ಫೌಂಡ್ ಆನ್ ಹಾರ್ಡ್ವೇರ್ ಸರ್ಫೇಸ್, ಅಂದರೆ ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಹಾರ್ಡ್ವೇರ್ ಸರ್ಫೇಸ್ ಮೇಲೆ ಪತ್ತೆ ಆಗಿರುತ್ತೆ. ಶೋನ್ ರಿಮಾರ್ಕಬಲ್ ರೆಸಿಸ್ಟೆನ್ಸ್ ಟು ಆಕ್ಸಿಡೇಟಿವ್ ಸ್ಟ್ರೆಸ್, ಅಂದರೆ ಅಲ್ಲಿರ್ತಕ್ಕಂಥ ಒಂದು ನಮಗೆ ಗೊತ್ತು ಸ್ಪೇಸ್ ಅಲ್ಲಂದ್ರೆ ಸೊ ಭೂಮಿಯಲ್ಲಿ ಇರುವ ತರ ಕಂಡ್ಯೂಸಿವ್, ಅಂದ್ರೆ ನಮಗೆ ಪೂರಕವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಇರೋದಿಲ್ಲ, ತುಂಬಾ ಹಾರ್ಶ್ ಅಟ್ಮಾಸ್ಫಿಯರ್ ಇರುತ್ತೆ. ಆ ರೀತಿಯ ಹಾರ್ಶ್ ಕಂಡೀಷನ್ಸ್ ಅಲ್ಲೂ ಕೂಡ ಬದುಕಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಇದರಿಂದ ಆಗ್ತಕ್ಕಂಥ ಇಂಪ್ಲಿಕೇಶನ್ಸ್ ಅಂದರೆ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ, ದಿಸ್ ಕುಡ್ ಹೆಲ್ಪ್ ಡೆವಲಪ್ ಬೆಟರ್ ಮೈಕ್ರೋಬಿಯಲ್ ಕಂಟ್ರೋಲ್ ಸ್ಟ್ರಾಟಜಿ ಫಾರ್ ಸ್ಪೇಸ್ ಹ್ಯಾಬಿಟ್ಯಾಟ್ಸ್, ಅಂದರೆ ಬಾಹ್ಯಾಕಾಶದಲ್ಲಿ ಯಾರು ಆವಾಸ ಸ್ಥಾನ, ಇವಾಗ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ಡೆವಲಪ್ ಮಾಡಿದ್ರೆ ಅಲ್ಲಿ ಖಗೋಳ ಶಾಸ್ತ್ರಜ್ಞರು ಅಲ್ಲೋಗಿ ವಿಸಿಟ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಸೊ ಈ ರೀತಿಯ ಬಾಹ್ಯಾಕಾಶದ ಆವಾಸ ಸ್ಥಾನಗಳಿಗೆ ಉತ್ತಮ ಸೂಕ್ಷ್ಮ ಜೀವಿಯ ನಿಯಂತ್ರಣ ಮತ್ತು ತಂತ್ರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೊ ಈ ಒಂದು ಡಿಸ್ಕವರಿ ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟಿಯಾಂಗಾಂಗ್ ಅಂದ್ರೆ ಏನು? ಯಾಕಂದ್ರೆ ಇವಾಗ ನಾವು ಈ ಒಂದು ಸ್ಪೇಸ್ ಸ್ಟೇಷನ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿರುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಟಿಯಾಂಗಾಂಗ್? ಟಿಯಾಂಗಾಂಗ್ ಅಂದ್ರೆ ಚೈನೀಸ್ ನಲ್ಲಿ ಹೆವೆನ್ಲಿ ಪ್ಯಾಲೇಸ್ ಅಂತ ಹೇಳ್ತೇವೆ, ಅಂದ್ರೆ ಸ್ವರ್ಗದ ಅರಮನೆ ಅಂತ ನಾವು ಟಿಯಾಂಗಾಂಗ್ಗೆ ಹೇಳ್ತೇವೆ. ಸೊ ದಿಸ್ ಇಸ್ ಚೈನಾಸ್ ಪರ್ಮನೆಂಟ್ಲಿ ಕ್ರೂಡ್ ಸ್ಪೇಸ್ ಸ್ಟೇಷನ್ ಆಪರೇಟೆಡ್ ಬೈ ಚೈನಾ ಮ್ಯಾನ್ಡ್ ಸ್ಪೇಸ್ ಏಜೆನ್ಸಿ, ಅಂದ್ರೆ ಚೈನಾದ ಶಾಶ್ವತವಾಗಿ ಸಿಬ್ಬಂದಿಯನ್ನ ಹೊಂದಿರ್ತಕ್ಕಂಥದ್ದು. ಅಂದ್ರೆ ಒಕೇಶನಲಿ ಅಲ್ಲಿಗೆ ಆಸ್ಟ್ರೋನಾಟ್ಸ್ ಹೋಗೋದಿಲ್ಲ, ಶಾಶ್ವತವಾಗಿ ಅಲ್ಲಿ ಖಗೋಳ ಶಾಸ್ತ್ರಜ್ಞರನ್ನ ಹೊಂದಿರತಕ್ಕಂಥ ಚೀನಾದ ಮಾನವ ಸಹಿತವಾಗಿರ್ತಕ್ಕಂಥ ಬಾಹ್ಯಾಕಾಶ ನಿಲ್ದಾಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಟಿಯಾಂಗಾಂಗ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭೂಮಿಯನ್ನ 340ರಿಂದ 450 ಕಿಲೋಮೀಟರ್ ದೂರದಲ್ಲಿ ಆರ್ಬಿಟ್ ಆಗ್ತಾ ಇರುತ್ತೆ, ಅಂದ್ರೆ ಸುತ್ತುತ್ತಾ ಇರತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇದು
ಏನೋ ಸೈಂಟಿಫಿಕ್ ರಿಸರ್ಚ್, ವೈಜ್ಞಾನಿಕ ಸಂಶೋಧನೆಗಳು, ಸ್ಪೇಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಹಯೋಗಗಳ ಒಂದು ಕೇಂದ್ರವನ್ನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರಲ್ಲಿ ಮೇಜರ್ಲಿ 3 ಮಾಡ್ಯೂಲ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ 3 ಮಾಡ್ಯೂಲ್ಸ್ಗಳನ್ನು ನಾವು ನೋಡ್ಬೋದು. ಮೊದಲ ಮಾಡ್ಯೂಲ್ ಅನ್ನು ನಾವು ಏನಂತ ಕರಿತೀವಿ ಅಂದರೆ ತಿಯಾನ್ ಹೆ ಅಂತ ಹೇಳ್ತೇವೆ. ತಿಯಾನ್ ಹೆ ಅನ್ನು ನಾವು ಕೋರ್ ಮಾಡ್ಯೂಲ್ ಅಂತ ಕರಿತೇವೆ. ಸೊ ಇವಾಗ ಯಾವುದೇ ಒಂದು ಸ್ಪೇಸ್ ಸ್ಟೇಷನ್ ಅನ್ನು ನಾವು ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಲಾಂಚ್ ಮಾಡೋಕ್ಕಾಗಲ್ಲ. ಮೊದಲೇನು ಮಾಡ್ತಾರೆ ಅಂದರೆ ಕೋರ್ ಸ್ಟೇಷನ್ ಅನ್ನು ಲಾಂಚ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಡಾಕಿಂಗ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಈ ಕೋರ್ ಸ್ಟೇಷನ್ಗೆ ಡಾಕಿಂಗ್ ಮಾಡ್ತಾ ಬರ್ತಾರೆ. ಸೊ ಅದೇ ರೀತಿ ಒಂದು ಕೋರ್ ಸ್ಟೇಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ತಿಯಾನ್ ಹೆ ಅಂತ ಹೇಳ್ತೇವೆ. ಸೊ ಇದನ್ನ 2021ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಎರಡನೇ ಪಾರ್ಟ್ ಅನ್ನು ನಾವು ವೆನ್ಶಿಯಾನ್ ಅಂತ ಹೇಳ್ತೇವೆ. ಸೊ ಇದು ಲ್ಯಾಬ್ರೇಟರಿ ಆಗಿರುತ್ತೆ, ಅಂದರೆ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇದನ್ನ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಮೂರನೇದನ್ನು ನಾವು ಮೆಕ್ಶಿಯಾನ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಲ್ಯಾಬ್ರೇಟರಿ ಮಾಡ್ಯೂಲ್ ಆಗಿರುತ್ತೆ. ಇದನ್ನು ಕೂಡ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನ ಫ್ಯೂಚರಲ್ಲಿ ಇನ್ನೂ ಕೂಡ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ಜುನ್ಶಿಯಾನ್ ಅಂತ ಹೇಳ್ತೇವೆ. ಸೊ ಇದು ಸ್ಪೇಸ್ ಟೆಲಿಸ್ಕೋಪ್ ಆಗಿರುತ್ತೆ, ಅಂದರೆ ಬಾಹ್ಯಾಕಾಶದ ಒಂದು ದೂರದರ್ಶಕವನ್ನ ಕೂಡ ಈಗ ಲಾಂಚ್ ಮಾಡ್ತಕ್ಕಂಥ ಒಂದು ತಯಾರಿಯಲ್ಲಿ ಅವರಿರ್ತಾರೆ. ಸೊ ಕ್ರ್ಯೂ ಮತ್ತೆ ಆಪರೇಷನ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು 3 ಆಸ್ಟ್ರೋನಾಟ್ಸ್ ಅನ್ನ ಸಪೋರ್ಟ್ ಮಾಡುತ್ತೆ. ಅಂದ್ರೆ 3 ಜನ ಖಗೋಳ ಶಾಸ್ತ್ರಜ್ಞರು ಅಲ್ಲಿ ಇರಬಹುದಾಗಿರುತ್ತೆ. ಸೊ ಲಾಂಗ್ ಡ್ಯೂರೇಷನ್ ಮಿಷನ್ಸ್ ಅಲ್ಲಿ 3 ಜನರನ್ನ ಸಪೋರ್ಟ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 6 ಜನನ, ಅಂದ್ರೆ ಏನಾದರೂ ಕ್ರ್ಯೂ ರೊಟೇಷನ್ ಸಮಯದಲ್ಲಿ 6 ಜನರನ್ನ ಇದು ಹೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಸೈಂಟಿಫಿಕ್ ರಿಸರ್ಚ್ ಅನ್ನ ನಾವು ನೋಡೋದಾದ್ರೆ ಮೈಕ್ರೋಗ್ರಾವಿಟಿ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಕ್ಕಂಥದ್ದು, ಸ್ಪೇಸ್ ಮೆಡಿಸಿನ್ ಮತ್ತೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಗ್ಗೆ ಈ ಒಂದು ನಿಲ್ದಾಣದಲ್ಲಿ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನಾವು ಕಂಪೇರ್ ಮಾಡಿದಾಗ ಅಂದರೆ ನಾಸಾದವ್ರದ್ದು ಕೂಡ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇರುತ್ತೆ. ಸೊ ಅದರ ಜೊತೆ ಇದನ್ನ ಹೋಲಿಕೆ ಮಾಡಿಕೊಂಡಾಗ ಇಟ್ ಈಸ್ ಸ್ಮಾಲರ್ ದೆನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಏನಿರುತ್ತೆ ಸೊ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಪ್ರೆಷರೈಸ್ಡ್ ವಾಲ್ಯೂಮ್ ಆಫ್ 340 ಮೀಟರ್ ಕ್ಯೂಬ್, ಅಂದರೆ ISS ಏನಿರುತ್ತೆ ಸೊ ಅದಕ್ಕಿಂತ 1/3 ಅಷ್ಟು ಪ್ರೆಷರೈಸ್ಡ್ ವಾಲ್ಯೂಮ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಡಿಸೈನ್ಡ್ ಫಾರ್ ಅಟ್ ಲೀಸ್ಟ್ 10 ಇಯರ್ಸ್, ಅಂದರೆ 10 ವರ್ಷಗಳ ಕಾಲ ಅದರ ಲಾಂಜಿವಿಟಿಯನ್ನ ಹೊಂದಿರತಕ್ಕಂಥ ಒಂದು ನಿಲ್ದಾಣವಾಗಿ ಇದನ್ನ ವಿನ್ಯಾಸ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇವತ್ತಿನ ಚಾಲೆಂಜ್ ಪ್ರಶ್ನೆಗೆ ಬಂದಿರ್ತೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಬಹುದು. ದಿಸ್ ಇಸ್ ಚಾಲೆಂಜ್ ನಂಬರ್ 871 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ನೀವೇ ಪ್ರಶ್ನೆ ಮತ್ತು ಆಯ್ಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನೆಕ್ಸ್ಟ್ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.